ಹಲೋ ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಉಡುಪಿ ಕಿಚನ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಇವತ್ತಿನ ವೀಡಿಯೋದಲ್ಲಿ ಒಂದು ಸ್ಪೆಷಲ್ ರೆಸಿಪಿನ ಮಾಡ್ತಾ ಇದ್ದೀನಿ. ಆ ರೆಸಿಪಿ ಯಾವುದು ಅಂತ ಆಲ್ಮೋಸ್ಟ್ ಎಲ್ರಿಗೂ ಈ ರೆಸಿಪಿ ಗೊತ್ತಿರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗಿರುವಂಥ ರೆಸಿಪಿ ಇದು. ಆ ರೆಸಿಪಿ ಬಂದುಬಿಟ್ಟು KFC ಟೈಪ್ ಬಟಾಟೆ ಫ್ರೈನ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನಿಲ್ಲಿ 3 ಬಟಾಟೆನ ಸಿಪ್ಪೆನ ತೆಗೆದು, ಸೊ ನಾನೊಂದು ಇದನ್ನು ಮೀಶೋದಲ್ಲಿ ತಗೊಂಡಿರುವಂಥದ್ದು. ಇದರಲ್ಲಿ ಪರ್ಫೆಕ್ಟಾಗಿ ನಮಗೆ ಫ್ರೈಸ್ಗೆ ಬೇಕಾದ ರೀತಿಯಲ್ಲಿ ಕಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಮಿಷನ್ ಮೂಲಕ ನಾನು ಇಲ್ಲಿ ಒಂದು ಪೊಟಾಟೋನ ಮೇಲ್ಗಡೆ ಒಂದು ಬಟಾಟೆನ ಇಟ್ಟರೆ ಆಯಿತು ಈ ರೀತಿಯಾಗಿ. ನೆಕ್ಸ್ಟ್ ಇದನ್ನು ಪ್ರೆಸ್ ಮಾಡಿದರೆ ಆಯಿತು. ಈ ರೀತಿಯಾಗಿ ಚೆನ್ನಾಗಿ ಇದು ಕಟ್ ಆಗುತ್ತೆ. ನೆಕ್ಸ್ಟು ಒಂದು ನೀರಿಗೆ ಹಾಕಿ ಚೆನ್ನಾಗಿ ಅದನ್ನು ವಾಶ್ ಮಾಡ್ತೇನೆ ನಾನು. ನೆಕ್ಸ್ಟ್ ಒಂದು ಬಟ್ಲಿಗೆ ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೇನೆ. ಹಾಗೆ ಸ್ವಲ್ಪ ನಾನು ಇದಕ್ಕೆ ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ, ಮತ್ತು ಸ್ವಲ್ಪ ಸೋಡಾ ಪುಡಿಯನ್ನು ಕೂಡ, ಚಿಟಿಕೆಯಷ್ಟು ಸೋಡಾ ಪುಡಿ ಅಷ್ಟೇ, ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಪೆಪ್ಪರ್ ಪೌಡರ್ ಮತ್ತು ಚಿಲ್ಲಿ ಪೌಡರ್ನ ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದು ನಿಮಗೆ ಬೇಕಾದರೆ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ನಾವು ಕಲಿಸ್ಕೋಬೇಕು. ನೋಡಿ, ಈ ರೀತಿ ದೋಸೆ ಹಿಟ್ಟಿನ ಹದಕ್ಕೆ ಇದು ಬರಬೇಕು. ಜಾಸ್ತಿ ತೆಳು ಬೇಡ, ಹಾಗೆ ತುಂಬ ನೀರಾಗಿ ಕೂಡ ಬೇಡ. ನೆಕ್ಸ್ಟ್ ಒಂದು ಬಟ್ಲಿಗೆ ಮತ್ತೆ ಮೈದಾ ಹಿಟ್ಟು, ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಒಂದು ಸ್ವಲ್ಪ ಉಪ್ಪನ್ನು ಹಾಕಿ, ನೀರನ್ನು ಹಾಕೋ ಹಾಗಿಲ್ಲ, ಅದೇ ರೀತಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಒಂದು ಕಡಾಯಿನ ಇಟ್ಟಿದ್ದೀನಿ ನಾನು ಗ್ಯಾಸ್ ಮೇಲೆ. ಇದಕ್ಕೆ ನಾನಿಲ್ಲಿ ತೆಂಗಿನ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ಯಾವ ಎಣ್ಣೆ ಬೇಕಾದರೂ ಮನೆಯಲ್ಲಿ ಅಡುಗೆಗೆ ಯೂಸ್ ಮಾಡುವಂಥ ಎಣ್ಣೆನ ಯೂಸ್ ಮಾಡಿ. ಈ ರೀತಿಯಾಗಿ ಮೊದಲಿಗೆ ನಾವು ಏನು ಹಿಟ್ಟನ್ನು ಮಾಡಿದ್ದೀವಿ ಅದಕ್ಕೆ ಹಾಕಿ, ನೆಕ್ಸ್ಟ್ ನಾವು ಈ ರೀತಿ ಡ್ರೈ ಹಿಟ್ಟಿಗೆ ಸ್ವಲ್ಪ ಹಾಕಿ ಇದನ್ನು ಎಣ್ಣೆಗೆ ಬಿಡಬೇಕು. ನೋಡಿ, ಇದು ಪರ್ಫೆಕ್ಟ್ KFC ಚಿಕನ್ ಏನಿಲ್ಲ ತಿಂತಿರಲ್ವ, ಅದೇ ರೀತಿ ಇದು ವೆಜ್ ತಿನ್ನೋರಿಗೆ ಪಟಾಟೊ ಫ್ರೈ ಮಾಡ್ತಾರೆ. ಇದೇ ರೀತಿ ಪರ್ಫೆಕ್ಟಾಗಿ ರುಚಿಯಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಬಂದಿದೆ. ನೋಡಿ, ಇವಾಗ ಎಣ್ಣೆ ಕೂಡ ಕಾದಿದೆ. ಸೊ ಎಣ್ಣೆಗೆ ನಾನು ಇದನ್ನು ಹಾಕ್ತಾ ಇದ್ದೇನೆ. ಇದು ಚೆನ್ನಾಗಿ ಕಾಯಬೇಕು, ಕ್ರಿಸ್ಪಿ ಆಗಬೇಕು. ಹಾಗೆ ಇದು ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಕಾಯಿಸಬೇಕು. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೂ ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ನೀವು ನಿಮ್ಮ ಮನೆಯಲ್ಲಿ ಖಂಡಿತವಾಗ್ಲೂ ಈ ಥರ ಪಟಾಟೊ KFC ಫ್ರೈನ ಟ್ರೈ ಮಾಡಿ ನೋಡಿ. ಖಂಡಿತವಾಗ್ಲೂ ಮಕ್ಕಳು